ಸ್ನೇಹಿತರೆ, ನಿಮ್ಮ ಮನೆಗೆ ಏನಾದರೂ ನಿಮ್ಮ ನೆಂಟರನ್ನ ಅವಾಯ್ಡ್ ಮಾಡಬೇಕಾ? ಬನ್ನಿ, ಇಲ್ಲಿ ಬಂದು ಒಂದು ಹಾವು ತಗೊಂಡೋಗಿ ಮನೆ ಒಳಗಡೆ ಇಟ್ಕೊಳ್ಳಿ, ಯಾರು ಬರಲ್ಲ ಅವಾಗ. ಸ್ನೇಹಿತರೆ, ಸ್ವಲ್ಪ ಸಲಹೆ ಕೊಟ್ರೆ ತಲೆ ಮೇಲೆ ಕೂತ್ಕೋತಾರೆ ಅಂತಾರಲ್ಲ, ಹಂಗೆ ಈ ಪ್ರಾಣಿಗಳಿಗೂ ಗೊತ್ತದು. ನಮಸ್ಕಾರ ಎಲ್ಲರಿಗೂ. 5ನೇ ಟೇಕು. ನಮಸ್ಕಾರ ಬಸು. 5 ತಿಂಗಳಾಯ್ತು ವಿಡಿಯೋ, ಸೊ 5 ಟೇಕ್ ತಗೊಂಡಿದ್ದೀವಿ. ಸೊ ಸೀನ್ ಏನಂದ್ರೆ, ಇವತ್ತು ನಮ್ಮ ಬಾಸು ಹೆಚ್ಚು ಕಡಿಮೆ ಒಂದು 5 ತಿಂಗಳಿಂದ ಹೇಳ್ತಾನೆ ಇದ್ದ, ಬಾಸು ಒಂದು ವಿಡಿಯೋ ಮಾಡಿ ಬಾಸು, ಚಾನಲ್ ಎಕ್ಕುಟ್ಟೋಗ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿ ಬಾಸು ಅಂತ ಕೇಳ್ಕೊಂಡು ನಾವೊಂಥರ ಕಿಕ್ ಸ್ಟಾರ್ಟ್ ಇದ್ದಂಗೆ. ಯಾರಾದ್ರು ಬಂದು ಹೇಳ್ತಾ ಇರ್ಬೇಕು, ಅವಾಗ ಬಂದು ಹೇಳ್ತಾ ಇದ್ರೆ ನಮಗೆ ಓ ಕರೆಕ್ಟು, ಯಾರೋ ನಮ್ಮ ಸಪೋರ್ಟ್ಗೆ ಇದ್ದಾರೆ ಕೆಲಸ ಮಾಡೋದಕ್ಕೆ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ನಾವು ಎದ್ದೇಳು ಮಂಜುನಾಥ ಅಂತ ಎದ್ದೇಳ್ಕೊಂಡು ಹೋಗಿ ಕೆಲಸ ಮಾಡ್ಕೊಂಡು ಮುಗಿಸೋದು ಬಂದು ಇಷ್ಟಿಲ್ಲ, ಎಲ್ಲೂ ಇಲ್ಲ. ಸೊ ಅದಕ್ಕೆ ನಮ್ ಕಿಕ್ ಸ್ಟಾರ್ಟರ್ ಬಂದು ಇವತ್ತು ಈ ವಿಡಿಯೋದಲ್ಲಿ ನಮ್ಗೆ ಎಲ್ಲ ಓಕೆ, ಈ ಟೇಕ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಮುಗಿಸ್ಬೇಕು. ಈ ಟೇಕ್ ಅಲ್ಲಿ ಅದೇ ಚಾಲೆಂಜ್, ಇದೇ ಟೇಕ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಮುಗಿಸ್ಬೇಕು. ಅದಕ್ಕೆ ನಾವು ಇವತ್ತು ಏನ್ ಮಾಡಿದೀವಿ ಅಂದ್ರೆ, ವಿಡಿಯೋ ಮಾಡೋ ಒಂದು ಕಂಟೆಂಟ್ ಅಂತ. ಯಾಕಂದ್ರೆ ಮೈನ್ ಈಗ ಜನಗಳು ತುಂಬಾ ಅಪ್ಗ್ರೇಡ್ ಆಗ್ಬಿಟ್ಟಿದ್ದಾರೆ. ಕಂಟೆಂಟ್ ಇಲ್ಲ ಅಂದ್ರೆ ಯಾರನ್ನೂ ನೋಡ್ತಿಲ್ಲ. ಈಗ ಎಂತ ಸೆಲೆಬ್ರಿಟೀಸ್ ಆಗಿದ್ರು ಕಂಟೆಂಟೇ ಇರಬೇಕು. OTT ಬಂದ್ಮೇಲೆಲ್ಲ ಗೊತ್ತಲ್ಲ ನಿಮ್ಗೆ ಈಗ ಸ್ಯಾಟಿಸ್ಫೈ ಮಾಡೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗೋಗಿದೆ ಎಲ್ಲರಿಗೂ. ಸೊ ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಡೆಫಿನೆಟ್ ಆಗಿ ಎಲ್ಲ ಪೆಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಕೊಡ್ತೀನಿ. ರಾಯಲ್ ಹಾಬೀಸ್ ಪೆಟ್ ಶಾಪ್ ಹೋಗೋಣ. ಲೊಕೇಶನ್ ಬಂದು ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ, ಜಯನಗರ್ 4th ಬ್ಲಾಕು, ತಿಲಕ್ ನಗರ್. ನೀವು ಅಲ್ಲಿ ಹೋಗಿ ಯಾರನ್ನೇ ಕೇಳಿದ್ರು, ಸರ್ಕಲ್ ಒಂದಿದೆ, ಚಿಕ್ಕ ಸರ್ಕಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಯಾರನ್ನೇ ಕೇಳಿದ್ರು ರಾಯಲ್ ಟೀ ಮತ್ತು ರಾಯಲ್ ಹಾಬೀಸ್ ಅಂತ ಎರಡು ಪಕ್ಕದಲ್ಲಿದೆ ಶಾಪ್ಸು. ಅವರೊಬ್ಬರೇ ಅಲ್ಲಿ ಈ ಥರ ಎಲ್ಲ ಎಕ್ಸಾಟಿಕ್ ಆನಿಮಲ್ಸ್ನೆಲ್ಲ ಅಂದರೆ ಪೆಟ್ಸ್ನೆಲ್ಲ ಸೇಲ್ ಮಾಡೋದು. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಸಪೋರ್ಟು ತುಂಬಾ ಇಂಪಾರ್ಟೆಂಟು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮರೀದೆ ಮಾಡಿ, ಅದು ಇಂಪಾರ್ಟೆಂಟ್. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತಷ್ಟು ವಿಷಯನ ಕೊಲೆಕ್ಟ್ ಮಾಡಿಕೊಂಡು ಮಾಹಿತಿನ ಕಲೆ ಹಾಕ್ಕೊಂಡು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಒಂದಿಗೆ ಬರ್ತಾ ಇರ್ತೀನಿ ಸ್ನೇಹಿತರೆ. ಸೊ ನಮ್ಮ ಮನೆಯವರು ಏನೋ ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ, ಒಂದೇ ಟೇಕಲ್ಲಿ ಮುಗಿಸ್ಬೇಕಂತ ಹೇಳಿದ್ದಾರೆ. ಈ ಟೇಕಲ್ಲಂತೂ ಕಂಪ್ಲೀಟ್ ಮಾಡಲೇಬೇಕು. ಹೇಳಿ ಮನೆಯವರ. ಅದು ಅಲ್ಲದೆ ಇನ್ನೊಂದೇನಂತಂದ್ರೆ, ಸೊ ಇನ್ಮೇಲೆ ನಾವು ಎವ್ರಿ 2 days ಒನ್ಸ್ ಒಂದು ವಿಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಆದಷ್ಟು. ಸೊ ಇನ್ನು ನಾವಿಲ್ಲ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಸೊ ಆದಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಏನಂತೀರ ಬಸ್ಸು? 100% ಬಸ್ಸು. ಸೊ ಯಾವುದು ಇವಾಗ ಸಬ್ಸ್ಕ್ರೈಬರ್ಸ್ ಎಲ್ಲ ಆಲ್ರೆಡಿ 3-4 ಮಂತ್ಸ್ ಆಯಿತು, ಇನ್ನೂ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ಇಲ್ಲ ಅಂತಲ್ಲ, ಯಾರೂ ಹೋಗಿಲ್ಲ ನಾವು ನೋಡ್ದಂಗೆ. ಬಟ್ ಅವರಿಗೋಸ್ಕರನಾದರೂ ಇನ್ಮೇಲೆ ಕರೆಕ್ಟಾಗಿ ಮಾಡೋಣ ಅಂತ ನಂದು. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಿಜವಾಗ್ಲೂ ರಾಘವೇಂದ್ರ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಯಾಕೆಂದ್ರೆ ಕಳೆದ 5-6 ತಿಂಗಳಿಂದ ಒಂದು ಕೂಡ ವಿಡಿಯೋ ಅಪ್ಲೋಡೇ ಮಾಡಿರಲಿಲ್ಲ. ಆದರೂ ಕೂಡ 500 ಜನ ಬಂದು ತಾವೇ ಬಂದು ಸೇರ್ಕೊಂಡಿದ್ದೀರ ಅಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಯಾಕೆ ನಾನು ಅದೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅನ್ಕೊಂಡಿದ್ದೆ ಮೋಸ್ಟ್ಲಿ ಒಂದು 5-6 ಮಂತ್ಸ್ ವಿಡಿಯೋ ಹಾಕಿಲ್ಲ ಅಂದ್ರೆ ಎಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ ಹೋಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಸೊ ನಮ್ಮ ಬಾಸು ಅದೇ ಎದುರಿಸ್ತಿದ್ದ ಸಿಕ್ಕಿದಾಗಲೆಲ್ಲ, ಬಾಸು ಚಾನಲ್ ಹೋಗಿ ಹಾಸ್ಕೊಳುತ್ತೆ ಬಾಸು, ಬೇಡ ನನ್ನ ಮಾತು ಕೇಳಿ ವಿಡಿಯೋ ಮಾಡಿ ಅಂತ ಹೇಳ್ತಾನೆ ಇದ್ದ. ಆದ್ರೂ ಮೇನ್ ಒಂದು ಯಾವುದಕ್ಕೂ ಟೈಮ್ ಸಿಗ್ತಾ ಇಲ್ಲ ಮಾಡೋದಕ್ಕೆ ಆಗ್ಲಿ. ನಮ್ಗೆ ಪ್ರತಿ ವಾರನೂ ಅಷ್ಟೇ ಆಫೀಸ್ ಮುಗಿಸಿದ್ರೆ ಮತ್ತೆ ಊರಿಗೆ ಹೋಗೋದು ಬರೋದು, ಮತ್ತೆ ಹೆಲ್ತ್ ಇಶ್ಯೂಸ್ ಇತ್ತು ಫ್ಯಾಮಿಲಿಯಲ್ಲೆಲ್ಲ, ಅದು ಓಡಾಡೋದು ತುಂಬ ಹಿಂಸೆ ಆಗಿದೆ, ಮಾಡೋಕ್ಕಾಗಲ್ಲ. ಬಟ್ ಇವಾಗ ಸ್ವಲ್ಪ ಎಲ್ಲ ಓಕೆ ಆಗಿ ಫ್ರೀ ಆಗಿ, ಸೊ ಇದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಬೇಕು ಅಂತ ಒಂದು ಟೈಮ್ ಬಂತು, ಮಾಡ್ತಾ ಇದೀವಿ. ಸೊ ಪಕ್ಕ ನಾವು ಪ್ರತಿಯೊಂದು ಅಂದರೆ ಒಂದು ವಾರದಲ್ಲಿ ಒಂದು 3 ವಿಡಿಯೋ 4 ವಿಡಿಯೋನಾದ್ರು ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅದು ಅಲ್ಲದೆ ನೀವು ನಿಮ್ಮ ಕಮೆಂಟ್ ಸೆಕ್ಷನ್ ನಿಮ್ಮದೇ, ನೀವು ಏನು ಬೇಕಾದ್ರೂ ಫಿಲ್ ಮಾಡ್ಬೋದು. ಅದು ಅಲ್ಲದೆ ನಿಮಗೆ ಅಂದರೆ ನಿಮ್ಮದು ನೆಸೆಸರಿ, ನಿಮ್ಗೆ ಏನೇನು ಬೇಕು, ನಿಮ್ದೇನಾದ್ರು ಒಂದು ಇದಿದ್ರೆ, ಅಂದರೆ ನಿಮ್ಗೆ ಈ ವಿಡಿಯೋಸ್ ಮಾಡಿ ಆ ವಿಡಿಯೋಸ್ ಮಾಡಿ ಅಂತಿದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾವು ಖಂಡಿತ ಹಾಕ್ತೀವಿ.
ಹಂಗಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ನಿಮ್ದು ಅಂದ್ಬಿಟ್ಟು ಕಕ್ಕ ಎಲ್ಲ ಮಾಡಕ್ ಹೋಗ್ಬೇಡಿ. ನಮ್ಮ ಇವರಿದ್ದಾರೆ ರೋಸ್ಟರ್ಸ್, ಚೆನ್ನಾಗಿ ರೋಸ್ಟ್ ಮಾಡ್ಬಿಡ್ತಾರೆ. ನಾನೇನಿಲ್ಲ ಹಾಕೊಟ್ಬಿಡ್ತೀನಿ ನೋಡಿ ಬ್ರೋ ಇವ್ರು ರೋಸ್ಟ್ ಮಾಡ್ತಾಯಿದ್ರೆ ಅಂತ. ಬಟ್ ಜೋಕ್ಸ್ ಅಪಾರ್ಟ್, ನನಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಈಗ. ಯಾಕೆಂದರೆ ನಾವು ಏನೇ ಮಾಡ್ತಿದ್ರು ನಿಮ್ಮ ಸಪೋರ್ಟ್ ಇಲ್ಲದೆ ಇಷ್ಟು ದಿನ ನಾವು ಇಷ್ಟು ದೂರ ಬರೋಕ್ಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಸೊ ಈ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರಾಗಿದ್ದಾರೆ ಹೋಗೋಣ. ಎಲ್ರಿಗೂ ಮತ್ತೊಮ್ಮೆ ನನ್ನ ಲ್ಯಾಕ್ಸ್ ಸ್ವಾಗತ. ನಾನೇನು ರಾಘವೇಂದ್ರ. ಸ್ನೇಹಿತರೆ, ಈಗಾಗಲೇ ಆಲ್ಮೋಸ್ಟ್ 6 months ಆಗಿದೆ ಅಂತ ಹೇಳ್ಬೋದು ನಾನು ವಿಡಿಯೋ ಮಾಡಿ. ಯಾಕೆಂದರೆ ಊರಿಗೆ ಹೋಗಿದೆ, ಊರಲ್ಲಿ ಸ್ವಲ್ಪ ಈ ಮೆಡಿಕಲ್ ಇಶ್ಯೂಸ್ ಅದು ಇದು ಎಲ್ಲ ಇತ್ತು, ಅದರಿಂದ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಇನ್ನೊಂದು ನನಗೆ ವರ್ಕ್ ಫ್ರಮ್ ಹೋಮ್ ಇತ್ತಲ್ಲ ಆಪ್ಷನ್, ಅದರಿಂದ ಊರಲ್ಲೇ ಎಲ್ಲ ಕೆಲಸ ಮಾಡ್ತಿದ್ದೆ. ಸೊ ಇವತ್ತಿಂದ ನಾನು ಬ್ಯಾಂಗ್ಳೂರಲ್ಲೇ ಇರ್ತೀನಿ. ಸೊ ನಿಮಗೆ ಎವ್ರಿ ವೀಕು ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು 2 ರಿಂದ 3 ವಿಡಿಯೋ ಆದರೂ ಬಂದೇ ಬರ್ತಾರೆ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ರಾಯಲ್ ಹಾಬೀಸಿಗೆ ಬಂದಿದ್ದೀನಿ. ರಾಯಲ್ ಹಾಬೀಸ್ ಏನಕ್ಕೆ ಫೇಮಸ್ ಅಂದರೆ ಬ್ಯಾಂಗ್ಳೂರಲ್ಲಿ ಎಕ್ಸಾಟಿಕ್ ಬರ್ಡ್ಸ್ ಮತ್ತು ಪೆಟ್ಸ್ ಮತ್ತು ನಿಮ್ಗೆ ಆಲ್ಮೋಸ್ಟ್ ಒಂದು ವೈಲ್ಡ್ ಕ್ರಿಯೇಚರ್ಗಳ ಥರನೇ ಕಾಣಿಸುತ್ತೆ. ಅವರು ಬರೀ ವೈಲ್ಡ್ ಕ್ರಿಯೇಚರ್ಸ್ ಅಷ್ಟೇ ಅಲ್ಲ. ಸೊ ಇವತ್ತು ನಾವು ಕ್ಯಾಟ್ಸ್ನ ಮಿಸ್ ಮಾಡ್ಕೊಂಡು ಅನಿಸುತ್ತೆ, ಪರ್ಷಿಯನ್ ಕ್ಯಾಟ್ಸ್ನ. ಆದರೆ ಇಲ್ಲಿ ನಮಗೆ ಸಾಕಷ್ಟು ಬರ್ಡ್ಸ್ ಇದೆ. ಮಕಾವ್ ಅಲ್ಲಿ ನೋಡ್ತಿರ್ಬೋದು ನೀವು, ಮಕಾವ್ ಬರ್ಡ್ ಇದೆ. ಹಂಗೆ ಕೆಳಗಡೆ ಆಫ್ರಿಕನ್ ಗ್ರೇ ಪ್ಯಾರೆಟ್ ಇದೆ. ಸೊ ಈ ಲವ್ ಬರ್ಡ್ಸ್ ಎಲ್ಲ ಇದೆಯಲ್ಲ ಸರ್. ಸೊ ಇಲ್ಲಿ ನೋಡೋದ್ರೆ ಸ್ನೇಹಿತರೆ ಬಾಲ್ ಪೈಥಾನ್ ಇದೆ ಯೆಲ್ಲೋ ಕಲರಲ್ಲಿ. ಇದು ಗೋಲ್ಡ್ ಕಲರ್ ಎಲ್ಲೋ ಸರ್. ಇದು ವೈಟ್. ಇದು ವೈಟ್. ಓಕೆ. ಸೊ ಹಾಗೆ ಇಲ್ಲಿ ನೋಡೋದಾದ್ರೆ ಬಾಲ್ ಪೈಥಾನ್ ಮತ್ತೆ ಇದು ಇಗ್ವಾನ ಇದೆ. ಹಾಗೆ ಸ್ಕ್ವಿರಲ್ಸ್ ಇದೆ, ರ್ಯಾಟ್ಸ್ ಇದೆ. ಇದು ಬಂದು ಬೇಬಿ ಅಲ್ವಾ ಸರ್? ಇದು ಇಗ್ವಾನ ಬೇಬಿ. ಓಕೆ. ಸೊ ಇದು ಬೇಬಿ, ಅದು ಅದೇ ಅಡಲ್ಟ್ ಆದ್ರೆ, ಅದೇ ಇಗ್ವಾನ ಅಡಲ್ಟ್ ಆದ್ರೆ ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಾಕಷ್ಟು ಇನ್ಫಾರ್ಮೇಶನ್ ಕಲೆ ಹಾಕೋಣ. ಸೊ ಈ ಎಲ್ಲ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮೊಂದಿಗೆ ಅಲಿ ಅವರು ಇದ್ದಾರೆ. ಸರ್, ವೆಲ್ಕಮ್ ಟು ಅವರ್ ಲ್ಯಾಕ್ಸ್ ಸ್ಟುಡಿಯೋಸ್ ಚಾನಲ್ ಸರ್. ಥ್ಯಾಂಕ್ ಯು ಸರ್. ಸೊ ತುಂಬ ಖುಷಿ ಆಯಿತು, ನಿಮ್ಮ ಅಂಗಡಿಗೆ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಸೊ ಸಾಕಷ್ಟು ದಿನದಿಂದ ನಾನು ಅಪಾಯಿಂಟ್ಮೆಂಟ್ ಕೇಳ್ತಿದ್ದೆ. ಸರ್ ತುಂಬ ಬಿಸಿ ಇದ್ರು, ಮಲೇಷ್ಯಾದಲ್ಲೇನೋ ಅಪಾಯಿಂಟ್ಮೆಂಟ್ ಇತ್ತು ಅಂತ ಹೇಳಿದ್ರಿ. ಓಕೆ. ಸೊ ನಿನ್ನೆ ಬಂದಿದ್ದಾರೆ. ಸೊ ನಾನು ಇವತ್ತು ಬೆಂಬಿಡದೆ ಬೇತಾಳ ಅಂತಾರೆ ಹಿಂಬಾಲಿಸಿ ಬಂದಿದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ಹಾಗಾದರೆ ಅಲ್ಲಿ ಅವ್ರ ಹತ್ರ ಈ ಎಲ್ಲ ಒಂದು ಬರ್ಡ್ಸ್ ಮತ್ತು ಆನಿಮಲ್ಸ್ ಪೆಟ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕಲೆ ಹಾಕೊಳ್ಳೋಣ. ಕುಟ್ಕೋಲ್ಲ ಹೇಳಿದೆ. ಓಕೆ. ಇದು ಬ್ಲೂ ವೈಟ್ ಸಾಫ್ಟ್ ಟೈಮ್. ಹಾಂ. 4.5 months. ಇದಕ್ಕೆ ಬ್ಲೂ ಗೋಲ್ಡ್ ಅಂತ ಇದೆ. ತುಂಬ ಕಲರ್ಸ್ ಇದೆ, ತುಂಬ ವೆರೈಟೀಸ್ ಇದೆ. ಹಾಂ. ಇದರಲ್ಲಿ ಇದು ಬಂದು ಕಾಮನ್ ಬ್ಲೂ ಗೋಲ್ಡ್ ಅಂತ. ಇದು ಬಂದು ಲೈಫ್ ಸ್ಪ್ಯಾನ್ ಬಂದು 60 years ಇದೆ. 60 years. 60 ವರ್ಷ ಬರುತ್ತಲ್ಲ. ಹೌದು. 80 years. ನಮಗಿಂತ ಜಾಸ್ತಿ ಬರುತ್ತೆ. ಇದು ಯಾರಿಗಾದ್ರೂ ಮಕ್ಕಳಿಗೆ ಇಷ್ಟ ಆಗಿದ್ರೆ ಏನು ಸರ್ ಇದು? ಸರ್ ಇದು ಬಂದು ಪ್ರೈಸ್ 1,60,000. ಪ್ರೈಸ್ ಕೇಳಿದ್ರೆ ಬೈತಾರೆ. ಏನೋ ಜೀವಕ್ಕೆ ಇಷ್ಟ ಇನ್ನೂ ಜಾಸ್ತಿ ಇರ್ಬೇಕಾ? ಇದು ಹೋಗ್ತಾ ಹೋಗ್ತಾ ನಿಮ್ಗೆ 10 ಲಕ್ಷ 20 ಲಕ್ಷ 30 ಲಕ್ಷ 50 ಲಕ್ಷ ಅಪಾಯಿಂಟ್ ಕಮ್ಮಿ ಅಂದ್ರೆ ಗಲಾಟೆ ಮಾಡ್ತಾರೆ. ಇದು ಬಂದು ತಪ್ಪಟ್ಟು ಇದು ನಾವು ಫುಲ್ ಟೈಮ್ ಚೆನ್ನಾಗಿ ಮಾತಾಡುತ್ತೆ, ಮಕ್ಕಳ ಜೊತೆ ಆಟ ಆಡುತ್ತೆ, ತುಂಬಾ ಹೌದು ಮಾತಾಡುತ್ತೆ ಮತ್ತೆ ಫುಲ್ಲಿ ಫ್ರೆಂಡ್ಲಿ. ಇದು ಕಂಫರ್ಟ್ ಇಲ್ಲ ಅನ್ಸುತ್ತೆ. ಇಲ್ಲ ತುಂಬಾ ಇದು ಪಾಕೆಟ್ ಇದೆ. ಯಾವ ಸರ್ ಇದೆ ಪಾಕೆಟ್? ಹಾಂ. ಇದು ಬಂದು ದೊಡ್ಡದಾಗಲ್ಲ. ಇದು ಇದು ತುಂಬಾ ಮಾಡೋದು. ಲೈಫ್ ಟೈಮ್ ಬಂದು 50 to 60 years. 1,50,000 ಸಿಂಗಲ್ ಆಗುತ್ತೆ. ಹೌದಾ?
ಸ್ನೇಹಿತರೆ, ಇದು ಆಫ್ರಿಕನ್ ಗ್ರೇ ಪ್ಯಾರೆಟ್. ತುಂಬ ಕ್ಯೂಟ್ ಆಗಿದೆ ಇದು ನೋಡೋಕ್ಕೆ. ಸರ್ ಇದೆಷ್ಟು ವರ್ಷ ಬದುಕುತ್ತೆ ಸರ್ ಇದು? ಸರ್ ಇದು 50 years ಲೈಫ್ ಟೈಮ್. 50 years ಬರುತ್ತಾ? ಓಹೋ. ಆಫ್ರಿಕನ್ ಗ್ರೇ ಬಂದು ನಂಬರ್ 1 ಶಾಕಿಂಗ್ ಪ್ಯಾರೆಟ್. ಹಾಂ 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 ಹಾಂ. ಇದು ಸೈಜ್ ಬಂದು ಇಷ್ಟೇ, ದೊಡ್ಡದು ಆಗಲ್ಲ. ಇದು 4 months ಮರಿ. ಹಾಂ ಹಾಂ ಹಾಂ. ಇದು ಆಫ್ರಿಕನ್ ಗ್ರೇ ತುಂಬಾ ಜನ ಲೈಕ್ ಮಾಡ್ತಾರೆ. ಇದು ಪ್ರೈಸ್ನೂ ಕಮ್ಮಿ ಇದೆ, ಬಜೆಟ್ನೂ ಕಮ್ಮಿ ಇದೆ. ಇದು ಆಫ್ರಿಕನ್ ಗ್ರೇ ಯಾರಿಗಾದ್ರೂ ಬೇಕು ಟಾಕಿಂಗ್ ಪ್ಯಾರೆಟ್ಸ್ ಅಂದ್ರೆ ಆಫ್ರಿಕನ್ ಗ್ರೇ ತಗೊಂಡ್ಬೋದು. ತುಂಬಾ ಕ್ಯೂಟ್ ಆಗಿದೆ. ಹೌದೌದು, ತುಂಬಾ ಚೆನ್ನಾಗಿದೆ. ಅದು ಗ್ರಿಪ್ಪು ಸಿಗ್ತಾ ಇಲ್ಲ ಅದಕ್ಕೆ. ಏನಾದ್ರು ತಿನ್ಸಿ ಅಂತ ನಿನ್ ಕೈಯಲ್ಲಿ ಕೊಡ್ಸಕ್ಕೆ. ಹೌದಾ? ಹಾಂ ಹಾಂ ಹಾಂ. ಏನಾದ್ರು ಕೊಡಿ. ಏನಾದ್ರು ಕೊಡ್ಬೇಕಾ? ಹೌದು, ಕೈ ಕೊಡಿ ಏನಾದ್ರು ಇದ್ರೆ ಕೊಟ್ಟಿ ತಿನ್ಸ್ತಾ ಇರತ್ತಲ್ವಾ, ಅದು ಕೈಯಲ್ಲಿ ಏನಾದ್ರು ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರುತ್ತೆ. ಹಾಂ, ಇದು ಸರಿ ಬಂದು ಕಿವಿ ಚುಚ್ಚಿ ಬಿಡ್ತಾ ಹೋಗ್ಲೆ. ಚೆನ್ನಾಯ್ತಾ ಜಂಕು? ಸರಿ, ಇದು ಹೆಂಗೆ ಸರ್? ಇದು ಪೇರ್ಗೆ ಎಷ್ಟು? ಇದು ಪೇರ್ 1,10,000 ಸರ್. ಪೇರ್ 1,10,000. 55,000 ಇಲ್ಲಿದೆ ಸರ್ ಇದು? ಇಲ್ಲಿದೆ ನೋಡಿ ಅದು. ಹಾಂ. ಬಾಯ್ಲಿ. ಅದಕ್ಕೆ ಕಂಫರ್ಟ್. ಇದು ಒಂದು ಲೋರಿ. ಇದು ಲೋರಿ ಅಲ್ಲ? ಲೋರಿ ಅಂತಾರೆ ಇದಕ್ಕೆ. ಲೋರಿ. ಇದು ಕಲರ್ಫುಲ್, ಅದು ನ್ಯಾಚುರಲ್ ಕಲರ್. ಹಾಂ ಹಾಂ ಹಾಂ. ಇದು ಬಂದು ಕಮ್ಮಿ, ಸಿಂಗಲ್ 20,000 rupees ಟೈಮ್ಡ್ ಅದು. ಹೌದಾ? ಈ ಕಡೆ ಬಂದ್ಬಿಡಿ ಸರ್ ನೀವು. ಹಾಂ ಇದು ಒಂದು ಲೋರಿ. ಇದು ಎಲ್ಲ ಟೈಮ್ಡ್ ಅಲ್ವಾ ಸರ್ ಇಲ್ಲಿ? ಎಲ್ಲ ಟೈಮ್ಡ್. ಹಾಂ. ಇದು ಸಿಂಗಲ್ ಬಂದು 20,000 rupees. ಇದು ನ್ಯಾಚುರಲ್ ಕಲರ್. ಇದು ತುಂಬಾ ಕ್ಯೂಟ್ ಆಗಿದೆ. 4-5 ಕಲರ್ ಒಂದು ಬಾಡಿಯಲ್ಲಿ ಬರುತ್ತೆ. ಲೋರೀಸ್ ಅಲ್ಲಿ ಕಲರ್ಫುಲ್ ಬರ್ಡ್ಸ್ ಬರೋದು ಯಾವಾಗಲೂ. ಇದು ಬಂದು ಆಫ್ರಿಕನ್ ಮಾಡ್ಕೊಂಡು ಬಂದು ಕೂತಿದೆ ನಿಮ್ಮೇಲೆ. ಇದೆಲ್ಲ ಸರೌಂಡೆಡ್ ಬೈ ಬರ್ಡ್. ನಾನು ಮೋಡ್ಲಾಗ್ಬಿಟ್ಟಿದ್ದೀನಿ ಇಲ್ಲಿ. ಕಂಫರ್ಟ್ ಅದಕ್ಕೆ. ಹೌದೌದು. ಇದು ಏನು ಸರ್ ಪೇರು? ಎಷ್ಟಿದೆ? ಇದು 40,000 ಪೇರ್. ಇದು 20,000 rupees. ಹಾಂ, ಬರಬೇಡ, ಅಲ್ಲೇ ಇರು ನೀನು, ಅಲ್ಲೇ ಇರು, ಬರಬೇಡ ಈಗ. ಎಷ್ಟು ಸರ್ ಇದು? 20,000 ಸಿಂಗಲ್. ಅದು 20,000? ಕಮ್ಮಿ. ಅದು ಲೋರಿಯಲ್ಲಿ ಕಮ್ಮಿ ಪ್ರೈಸ್. ಅದು ಚೆನ್ನಾಗಿದೆ. 20,000 ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಸರ್, ನೆಕ್ಸ್ಟ್ ಯಾವ ಬರ್ಡ್ ಇದೆ? ಹಿಡ್ಕೋಬೋದಾ? ಇರಿ ಸರ್, ಆ ಕಡೆ ಬಂದ್ಬಿಡ್ತೀನಿ ನಾನು. ಕಚ್ಚಲ್ಲ? ಎರಡು ಕೈಯಲ್ಲಿ ಇಟ್ಕೋಬೋದಾ? ಬಾಲ್ ಪೈಥಾನ್ ಫಸ್ಟ್ ಟೈಮ್ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲ ತಗೊಳ್ಳಿ, ಅವ್ರು ತಗೊಳ್ಳಿ ಸರ್. ಇದು ಬಂದು ಬಾಲ್ ಪೈಥಾನ್. ಇದು ಎಕ್ಸಾಟಿಕ್ ಪೈಥಾನ್ ಅಂತಾರೆ. ಲೀಗಲ್ ಇದು. ಇದು ವಿತ್ ಡಾಕ್ಯುಮೆಂಟ್ಸ್ ಬರುತ್ತೆ. ಇದು ಆಕ್ಚುಲಿ ಸ್ಪೀಸೀಸ್ ಬಂದು ಇದು ಆಫ್ರಿಕನ್ದು, ನಾಟ್ ಇಂಡಿಯನ್. ಇದು ಓಕೆ ಓಕೆ. ಇದರಲ್ಲಿ ತುಂಬಾ ಮ್ಯೂಟೇಷನ್ಸ್ ಬರುತ್ತೆ, ಕಲರ್ಫುಲ್ ಬರುತ್ತೆ. ಇದರಲ್ಲಿ ನಾರ್ಮಲ್ ರಾಯಲ್ ಬಾಲ್ ಪೈಥಾನ್ ಅಂತಾರೆ ಈ ಕಲರ್ಗೆ. ಇದು ಅರೌಂಡ್ 5 to 6 feet ಆಗುತ್ತೆ. ಓಹೋ, ಹೌದಾ? ಹೌದು. ಇದು ಬಂದು ಅಡಲ್ಟ್. ಇದು ಫುಲ್ ಫ್ರೆಂಡ್ಲಿ. ಇದು ಚಿಕ್ಕ ಮಗು ಮುಟ್ರ ಅನ್ನೋ ಕಷ್ಟಲ್ಲ. ಇಲ್ಲಿ ಬೇಕಂದ್ರೆ ಒಂದು ನೋಡ್ತೀನಿ ನೋಡಿ. ಹಲೋ, ಬೈಲಿ. ಹಾಂ, दुकान के भेजदಲ್ವಾ? दुकान ಜಯನಗರ್ 4th block. ಹಾಂ ಸರ್, ಇದಕ್ಕೆ RC ಇನ್ಶೂರೆನ್ಸ್ ಕಾಪಿ ಎಲ್ಲ ಇದೆಯಾ? RC ಇನ್ಶೂರೆನ್ಸ್ ಬರಲ್ಲ. ಹಿಂಗೆ ನೋಡ್ತಾ ಇದೆ ನೋಡಿ, ಫೋಟೋ ಪೋಸ್ಟ್ ಕೊಡ್ತಾ ಇದೆ.
ಲೈವ್ ಐಟಮ್ಗೆ ಇನ್ಶೂರೆನ್ಸ್ ಎಲ್ಲ ಬರಲ್ಲ ಸರ್ ಇದು ಗಂಡ ಹೆಣ್ಣ ಸರ್ ಇದು ಬಂದು ಮೇಲ್ ಇದು ಮೇಲ ಬರುತ್ತೆ ಫಿಮೇಲ್ ಬರುತ್ತೆ ನೋಡ್ತಾ ಇರೋದು ಮೇಲ್ ಇದು ಮೇಲ ಇದು ಹೌದು ರಾಯಲ್ ಬಾಲ್ ಸರ್ ನಿಜ ಸರ್ ಮೇಲ್ ಆಗಿದ್ದಕ್ಕೆ ಅದು ಸೈಲೆಂಟ್ ಆಗಿದೆ ಫೀಮೇಲ್ ಆಗಿದ್ರೆ ಈಗ ಕಚ್ಬಿಡೋದು ಹಂಗೆ ಹೇಳಿ ಸರ್ ಏನು ಸರ್ ಇದು ಪ್ರೈಸು ಮರಿ ಬಂದು 25,000 ಮರಿ ಆಗುತ್ತೆ ಹೌದಾ ಹಾಂ ಹಾಂ ಪೇರ್ ಬಂದು 50,000 ಪೇ ಆಗುತ್ತೆ ಓಕೆ ಓಕೆ ಸೊ ಫುಡ್ ಎಲ್ಲ ಹೆಂಗೆ ಸರ್ ಇದ್ರದ್ದು ಸರ್ ಇದು ಚಿಕನ್ ತಿನ್ನತ್ತೆ ಲೈವ್ ರಾಟ್ಸ್ ತಿನ್ನತ್ತೆ ಹಾಂ ಆಮೇಲೆ ಕೋಳಿ ಮರಿಗಳು ತಿನ್ನತ್ತೆ ಹಾಂ ಹಾಂ ಏನಾದ್ರು ಅಂದರೆ ಲೈವ್ ಅಂದರೆ ಈ ಥರ ಬದುಕಿರೋದು ಕೊಟ್ಬಿಡೋದಾ ಓಕೆ ಓಕೆ ಕಟ್ ಮಾಡಿರೋದೆಲ್ಲ ತಿನ್ನಲ್ಲ ತಿನ್ನತ್ತೆ ಹಾಂ 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 ಓಕೆ ಫೀಡಿಂಗ್ ಹೆಂಗೆ ಸರ್ ಇದು ಒಂದು ದಿನಕ್ಕೊಂದು ವೀಕ್ಲಿ ಒನ್ಸ್ ಮಾತ್ರಲ್ಲ ಫೀಡಿಂಗು ಓ ಸೂಪರ್ ಹಾಂ ಹಾಂ ಓಕೆ ಓಕೆ ಫುಲ್ಲು ಕೈಯೆಲ್ಲ ಕೋಲ್ಡ್ ಥರ ಫೀಲ್ ಆಗ್ತಾ ಇದೆ ಸ್ನೇಹಿತರೆ ಫುಲ್ ಕೋಲ್ಡು ತುಂಬ ಸಾಫ್ಟ್ ಇದೆ ಫಸ್ಟ್ ಟೈಮ್ ಹಾವು ಮುಟ್ಟಿರೋ ಒಂದು ಎಕ್ಸ್ಪೀರಿಯೆನ್ಸು ಇವ್ರ ಅಂಗಡಿಯಲ್ಲೇ ನನಗೆ ಸಿಕ್ಕಿದ್ದು ಆ್ಯಕ್ಚುಲಿ ಬಂದಿದ್ದೆ ಇದನ್ನು ನೋಡೋಕ್ಕೆ ಇದೆಲ್ಲ ಇನ್ನೊಂದಿದೆ ಬಾಲ್ ಪೈತಾನು ಯೆಲ್ಲೋ ಕಲರ್ ಕ್ರೀಮ್ ಕಲರ್ ಸರ್ ಇದು ನೋಡಿ ಹಾಂ ಇದು ಬಂದು ಇಗ್ವಾನಾ ಇಗ್ವಾನಾ ಇದೇನು ಕಚ್ಚಲ್ವಲ್ಲ ಇಲ್ಲಿ ಯಾವುದು ಕಚ್ಚಪ್ ಕೊಡಲ್ಲ ಹಾಂ 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 ಏನು ನಿನ್ನ ಹೆಸರು ಇಗ್ವಾನಾ ಹೌದು ಮರಿ ಅಲ್ವಾ ಇದು ಬೇಬಿ ಹೌದು ಬೇಬಿ ಇಗ್ವಾನಾ ತುಂಬಾ ಜನ ಇದು ಹೆಂಗೆ ಗೊತ್ತಾಗುತ್ತೆ ಸರ್ ಇದು ಮೇಲ್ ಫೀಮೇಲ್ ಅಂತ ಸರ್ ಅದು ಎಕ್ಸ್ಪೀರಿಯನ್ಸ್ ಆಗ್ರೆ ಗೊತ್ತಾಗೋದು ಇನ್ನೊಂದು ಏನು ಅಂದರೆ ಮರಿಯಲ್ಲಿ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಗೊತ್ತಾಗಲ್ಲ ಅಲ್ಲ ನನ್ಗೆ ಅನ್ಸಿರೋದು ಮೇಲೆ ಇರಬೇಕಿದು ಅಂತ ಹಂಗೆ ಹೇಳೋಕ್ಕಾಗಲ್ಲ ನಾವು ನೋಡ್ರೆ ಚೆಕ್ ಮಾಡ್ರೇನೆ ಗೊತ್ತಾಗಲ್ಲ ಅಲ್ಲ ಸೈಲೆಂಟ್ ಆಗಿದೆಯಲ್ಲ ಸರ್ ಹಾಗೆ ಇಲ್ಲಾಂದ್ರೆ ಕಚ್ಚಿಲ್ಲ ನನಗೆ ಕಚ್ಚಿದ್ರೆ ಫೀಮೇಲ್ ಅಂತ ಅನ್ಸ್ಬಿಡುತ್ತೆ ಅದಕ್ಕೆ ಕಲರ್ ಹೆಂಗೆ ಇದೆ ಒಂದೇ ಕಲರ್ ಬರುತ್ತೆ ಅಲ್ಲ ಬೇರೆ ಕಲರ್ಸ್ ಬರುತ್ತೆ ಎಲ್ಲೋ ಬರುತ್ತೆ ಬ್ಲೂ ಬರುತ್ತೆ ಗ್ರೀನ್ ಬರುತ್ತೆ ವೈಟ್ ಬರುತ್ತೆ ಇದು ಬಂದು ನೋಡ್ತಾ ಇರೋದು ನೀವು ಗ್ರೀನ್ ಇದೆ ಹಾಂ 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 ಇದು ಮರಿ ಇದು ಇಗ್ವಾನಾಸ್ ಯಾರಿಗಾದ್ರೂ ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು 10,000 ರೂಪೀಸ್ ಸಿಂಗಲ್ ಆಗುತ್ತೆ ಓಕೆ ಓಕೆ ಇದು ಎಷ್ಟು ವರ್ಷ ಬದುಕುತ್ತೆ ಸರ್ ಇದು ಇದು ಲೈಫ್ ಸ್ಪ್ಯಾನ್ ಬಂದು 20 ಇಯರ್ಸ್ ಸರ್ ಇದು 20 ಇಯರ್ಸ್ ಹೌದು ಓಕೆ 10 to 20 ಇಯರ್ಸ್ ಬಮ್ಮ ಬಲ್ಲಿ ಅಯ್ಯಯ್ಯೋ ಎಲ್ಲ ತಲೆ ಮೇಲೆ ಹತ್ತಾ ಇದೆ ಗುರು ಬನ್ನಿ ಸರ್ ಕ್ಯಾಮ್ರಾ ಸರ್ ನಮ್ಮ ಮನೆಯವರೆಲ್ಲ ಫುಲ್ ನೀಟಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಸಿನಿಮ್ಯಾಟಿಕ್ ತೆಗೆದುಬಿಡಿ ಸರ್ ಹಂಗೆ ಓಕೆನಾ ಹಾಂ ಸ್ನೇಹಿತರೆ ಸ್ವಲ್ಪ ಸಲಹೆ ಕೊಟ್ಟರೆ ತಲೆ ಮೇಲೆ ಕೂತ್ಕೋತಾರೆ ಅಂತಾರಲ್ಲ ಹಂಗೆ ಈ ಪ್ರಾಣಿಗಳಿಗೂ ಗೊತ್ತದು ಸರ್ ಇದು ಒಂದು ಬ್ರೀಡೆಡ್ ಡ್ರ್ಯಾಗನ್ ಇವತ್ತು ಇದು ಪಕ್ಕಾ ಫೀಮೇಲ್ ಆಗಿರುತ್ತೆ ಮೇಲೆದು ಫೀಮೇಲ್ ಓಕೆ ಹಾಂ ನೋಡಿದ್ರಾ ನಾನು ಕರೆಕ್ಟಾಗಿ ಗೆಸ್ ಮಾಡ್ದೆ ಪರ್ಫೆಕ್ಟಾಗಿ ಗೆಸ್ ಮಾಡಿದ್ದೀನಿ ಹೇಳಿ ಸರ್ ಇದು ಬ್ರೀಡೆಡ್ ಡ್ರ್ಯಾಗನ್ ಅಂತಾರೆ ಇದೂ ಒಂದು ಎಕ್ಸಾಟಿಕ್ ಪೆಟ್ಟು ಇದೂ ತುಂಬಾ ಫ್ಯಾನ್ಸರ್ಸ್ ಇದ್ದಾರೆ ಯಾರಿಗಾದ್ರೂ ಬ್ರೀಡೆಡ್ ಡ್ರ್ಯಾಗನ್ ಇರ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಫೀಡಿಂದು ಲೈಫ್ ಸ್ಪ್ಯಾನ್ ಹೆಂಗಿರಬೇಕು ಏನು ತಿನ್ನತ್ತೆ ಎಲ್ಲ ನಾನು ಡೀಟೇಲ್ಸ್ ಕಾಲ್ ಮಾಡಿದ್ರೆ ನಾನು ಎಲ್ಲ ಹೇಳಿಟ್ಕೊಡ್ತೀನಿ ನಿಮಗೆ ಓಕೆ ಓಕೆ ನೋಡ್ತಾ ಇದೆ ಯಾರು ಇಟ್ಕೊಂಡಿದ್ದಾರೆ ಅಂತ ನೋಡ್ತಾ ಇದೆ ಕಿವಿ ಎಲ್ಲ ಇದೆಲ್ಲ ಕಿವಿ ಅಲ್ವಾ ಸರ್ ಇದ್ರದ್ದು ಹೌದೌದು ಅದು ಕಿವಿ ಇದು ಥಾಟ್ಸ್ ಎಲ್ಲ ಇದೆಲ್ಲ ಏನು ಚುಚ್ಚುತ್ತಾ ಇದು ಇಲ್ಲ ಅದು ನ್ಯಾಚುರಲ್ ಅದು ಅದಕ್ಕೆ ಸೇಫ್ಟಿಗೆ ಕೊಟ್ಟಿದ್ದಾರೆ ಇದು ಹೆಂಗೆ ಸರ್ ಇದು ಮರಿ ಬಂದು 15,000 ಒಂದು ಹಾಂ ದೊಡ್ಡದು ಬಂದು 25,000 ಒಂದು ದೊಡ್ಡದು ಅಂದರೆ ಈ ಸೈಜು ಹಾಂ 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 ಅಲ್ಲ ನೀವೆಲ್ಲ ಇಂಪೋರ್ಟ್ ಮಾಡಿಸ್ಕೊಂಡು ತರ್ಸೋದಾ ಹೊರಗಡೆಯಿಂದ ಇಲ್ಲ ಸರ್ ಇಲ್ಲೇ ಲೋಕಲ್ ಬ್ರೀಡ್ ಮಾಡ್ತಾರೆ ನೀವೇ ಬ್ರೀಡ್ ಮಾಡ್ತಾರೆ ಏನಂದ್ರೆ ಅಂದರೆ ಲೋಕಲ್ ಬ್ರೀಡ್ ಮಾಡೋರ ಹತ್ರ ನೀವು ತೊಗೊಂಬರೋದು ಹೌದು ಲೋಕಲ್ ಬ್ರೀಡ್ ಮಾಡೋರು ತಗೊಳ್ಳೋರು ಹಾಂ ಹಾಂ ನಾವು ಇಂಪೋರ್ಟ್ ಮಾಡ್ಸೋಕೆ ಇಲ್ಲೀಗಲ್ ಅದು ಮಾಡ್ಸೋಣ ಹಾಂ 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 ಏನು ಸರ್ ಎಷ್ಟು ಬೆಚ್ಚಗಿದೆ ಇದು ಹೌದು ಇದು ಬಂದು ಮರಿ ದೊಡ್ಡದಾಗ್ತಾ ಆಗ್ತಾ ಆ ಥರ ಹಿಂಗಾಗತ್ತಾ ಇದೇ ಹೈಯೆಸ್ಟ್ ಮರಿ ಅಂದರೆ ಇದೇ ಲಾರ್ಜೆಸ್ಟ್ ಶೇಪ್ ಇದು ಇನ್ನೂ ದೊಡ್ಡದಾಗುತ್ತಾ ಅದಕ್ಕೆ ಭಯ ಏನಿಲ್ಲಲ್ಲ ಈಗ ಇಲ್ಲ ಭಯ ಗಿಯ ಇರಲ್ಲ ಇದಕ್ಕಿರುತ್ತೆ ಚಿಕ್ಕದಲ್ವಾ ಇದಕ್ಕೆ ಭಯ ಇರುತ್ತೆ ಪಕ್ಕ ಚೆನ್ನಾಗಿದೆ ಓಕೆ ಒಂದು ಕಡೆ ಫ್ರಂಟಲ್ಲಿ ನೋಡೋಕೆ ಸ್ವಲ್ಪ ಕಪ್ಪೆ ಥರ ಕಾಣಿಸುತ್ತೆ ಫೇಸ್ ಮಾತ್ರ ಹಂಗಿದೆ ಬಟ್ ಏನು ಅಯನ್ ಬಾಕ್ಸ್ ಇಟ್ಕೊಂಡಂಗಿದೆ ಇದು ಫುಲ್ಲು ಇದಿದೆ ಸ್ವಲ್ಪ ಹೀಟ್ ಇದೆ ಕೆಳಗಡೆ ಇದು ತುಂಬ ಹಾರ್ಡ್ ಇರುತ್ತಲ್ಲ ಸರ್ ಎಷ್ಟೆಲ್ಲ ಹಾಂ ಹಾಂ ಇದು ಇದೇ ಮ್ಯಾಕ್ಸಿಮಮ್ ಸೈಜ್ ಇದು ಇಲ್ಲ ಇನ್ನೂ ದೊಡ್ಡ ಮರಿಗಳ ಇದು ಓ ಹಾಂ ಕಾಲು ತೆಗಿತಾ ಇದೆ ಮೆತ್ತಿಗೆ ನಂಗೆ ಫೀಲ್ ಆಯ್ತು ಅಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ ಹಾಂ
ಕಾಲು ಈಗ ತೆಗಿತಾ ಇದೆ. ಅದಕ್ಕೆ ಫಸ್ಟ್ ಕಂಫರ್ಟ್ ಇದ್ರೆ ಕಾಲು ಓಪನ್ ಮಾಡುತ್ತೆ, ಹೌದು, ಇಲ್ಲಾಂದ್ರೆ ಎಲ್ಲ ಲಾಕ್ ಆಗುತ್ತೆ. ಆದ್ರೂ ನೈಲ್ಸ್ ಎಲ್ಲ ತುಂಬಾ ಶಾರ್ಪ್ ಇದೆ ಇದಕ್ಕೂ. ಹೌದು. ಇದು ಏನು ಸರ್, ಒಂದು 500 ವರ್ಷ 600 ವರ್ಷ ಬದುಕುತ್ತಾ? ಹಾಂ ಸರ್, ಬರ್ತದೆ. 100 ಇಯರ್ಸ್ ಸರ್. 100 ಇಯರ್ಸ್. ಬಿಟ್ಬಿಡ್ರೋಣ ಅಂತ ಇದೆ. ನೋ 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 ವೆಯ್ಟ್ ಬ್ರೋ ಐ ಆಮ್ ದೇರ್. ಹಾಂ, ನೌ ಯು ಆರ್ ಕಂಫರ್ಟಬಲ್. ಹಾಂ, ಎಲ್ಲಿಗೆ ಹೋಗ್ತಿದ್ಯಾ? ಬಿದ್ದೋಯ್ತೀಯ ಹಿಂದೆ? ಯೂ ಟರ್ನ್ ಇಲ್ಲಿ ನೋಡಿ, ಇಲ್ಲಿ ಯೂ ಟರ್ನ್ ಮಾಡೋಕ್ಕೆ ಹಿಂದೆ ಕಾಲು ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಸ್ವಿಂಗ್ ಮಾಡ್ತಾ ಇದೆ, ಸಿಗ್ತಾಯಿಲ್ಲ ಗ್ರಿಪ್ ಅದಕ್ಕೆ. ಹಾಂ ಸರ್, ಇಲ್ಲಿ ನೋಡಿ, ಇಲ್ಲಿ ಕತ್ತತ್ರ ನೋಡು, ಸ್ಕಿನ್ ಹೆಂಗೆ ರಿಟ್ರಾಕ್ಟ್ ಆಗ್ತಿದೆ ನೋಡು ಕತ್ತತ್ರ. ಇಲ್ಲಿ ನೋಡಿ, ಇಲ್ಲಿ ಇದು ಇಲ್ಲಿ ನೋಡಿ, ಇಲ್ಲಿ ಅಬ್ಬಾ ಏನು ಸರ್ ನೇಚರು ಇಷ್ಟು ಸೂಪರ್ ಆಗಿದೆ ಸರ್. ಇದು ಬಂದು ಸಲ್ಕಟ್ಟ, ಇದು ಕಾಮನ್ ಟಾರ್ಟೈಸ್, ಇದು ಟರ್ಟಲ್ ಇಲ್ಲ, ಟಾರ್ಟೈಸ್. ಯಾರಿಗೆ ನೀರಲ್ಲಿ ಬೇಡ ಓಪನ್ ಆಗಿ ಆಚೆ ಕಡೆ ಇಕ್ಬೇಕಂದ್ರೆ ಇದು ತೊಗೊಳ್ಬೋದು. ಇದು ಬಂದು ಸಲ್ಕಟ್ಟ ಅಂತಾರೆ. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಇದು ಸ್ವಲ್ಪ ಕಾಸ್ಟ್ಲಿ, ಇದು ಸಿಂಗಲ್ 20,000 ರೂಪೀಸ್ ಸಿಂಗಲ್. ಅದು ಒಂದ್ರ ಪಕ್ಕ ಒಂದು ಹಾಕಿದ್ರೆ ಕಂಫರ್ಟ್ ಇರಲ್ಲ. ಇದು ಬಂದು ರೆಡ್ ಫುಟ್, ಎಲ್ಲ ರಿವರ್ಸ್ ಗೇರಲ್ಲಿ ಹೋಗ್ತಾ ಇದೆ. ಇದು ಬಂದು 40,000 ರೂಪೀಸ್ ಸಿಂಗಲ್ಲು. ಟಾರ್ಟೈಸಲ್ಲಿ ತುಂಬ ವೆರೈಟಿ ಇದೆ. ಇದೊಂದು ವೆರೈಟಿ ಇನ್ನು ಸ್ಟಾಕ್ ಬರಬೇಕು ನೆಕ್ಸ್ಟ್ ವೀಕು. ಇನ್ನು ಅಪ್ಡೇಟ್ ನಾವು ನೆಕ್ಸ್ಟ್ ವೀಡಿಯೋಲ್ಲಿ ಅಪ್ಡೇಟ್ ಕೊಡ್ತೀವಿ. ಹಾಂ. ಇದೆರಡು ಒಂಥರ ಯೂನಿಕ್ ಕಲರ್ ಇದೆ. ಅದೆರಡು ಇದು ಯೂನಿಕ್ ಕಲರ್. ಅದೇ ಇದೆರಡು ಪೇರಾ? ಹೌದು, ಅದೊಂದು ಪೇರು, ಇದೊಂದು ಪೇರು. ಹಾಂ. ಮದುವೆ ಮಾಡಿಸ್ಬಿಡ್ತಾರೆ ಸರ್. ಈಗ ಸಪೋಸ್ ಹೊರಗಡೆ ಈ ವಿಡಿಯೋನ ನೋಡ್ತಿರ್ತಾರೆ, ಈಗ ಬೆಂಗಳೂರು ಬಿಟ್ಟು ಬೇರೆ ಹೊರಗಡೆ ಅಂದರೆ ರಾಜ್ಯನೂ ಆಗಿರ್ಬೋದು, ಇಲ್ಲ ಡಿಸ್ಟ್ರಿಕ್ಟು ಆಗಿರ್ಬೋದು, ಹೊರಗಡೆಯಿಂದ ನೋಡ್ತಿರ್ತಾರೆ. ಸೊ ಈಗ ಸಪೋಸ್ ಅವ್ರು ಏನಾದರೂ ಇಷ್ಟು ದೂರ ಬಂದು ತೊಗೊಂಡು ಹೋಗೋದು ಹಿಂಸೆ, ಯಾಕಂದರೆ ಆಮೇಲೆ ಅವ್ರಿಗೆ ಗೊತ್ತಿರಲ್ಲ ಹೆಂಗೆ ಫೀಡ್ ಮಾಡಬೇಕು, ಹೆಂಗೆ ಫೀಡ್ ಮಾಡ್ಕೊಂಡು ತೊಗೊಂಡೋಗ್ಬೇಕು ಅಂತ ಗೊತ್ತಿರಲ್ಲ. ಆ ಥರ ಇದ್ದಾಗ ನೀವು ಅವ್ರಿಗೆ ಶಿಪ್ ಮಾಡ್ತೀರಾ? ಹೌದು ಸರ್. ಇದು ಬಂದು ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಇರುತ್ತೆ. ಇಂಡಿಯಾ ಒಳಗೆ ಎಲ್ಲಾದ್ರೂ ಹೋಗಿ, ನಾರ್ತು ಸೌತ್ ಈಸ್ಟ್ ವೆಸ್ಟ್, ಓಕೆ, ನಾವು ಟ್ರಾನ್ಸ್ಪೋರ್ಟ್ ಕಳಿಸ್ಬೋದು. ಹಾಂ. ಅವ್ರಿಗೆ ಯಾರಿಗೆ ಆಗಲ್ಲ ಬರೋಕ್ಕೆ ನನಗೆ ಕಾಲ್ ಮಾಡಿ ಆರ್ಡ್ರ್ ಕೊಟ್ಟರೆ ನಾವು ಆನ್ಲೈನು ಡೆಲಿವರಿ, ಹೋಮ್ ಡೆಲಿವರಿ ಅವೈಲೇಬಲ್ ಇರೋದು. ಅಂದರೆ ಸರ್ ಈಗ ನೀವು ಟ್ರೈನಲ್ಲಿ ಅಂತ ಹೇಳ್ತಿರೋದಾ? ಟ್ರೈನಲ್ಲಿ ಹೋಗ್ತೀವಿ, ಇಲ್ಲಾಂದರೆ ನಮ್ಮ ಹುಡುಗ ತೊಗೊಂಡು ಬಂದು ಕೊಡ್ತಾರೆ. ಟ್ರಾವೆಲಿಂಗ್ ಮಾಡಿ ತೊಗೊಂಡು ಬಂದು ನಿಮ್ಮ ಏರಿಯಲ್ಲಿ ಕೊಡ್ತಾರೆ, ಅದು ಕಲೆಕ್ಟ್ ಮಾಡ್ಕೊಳ್ಬೇಕು. ಅಂದರೆ ಆನ್ ದ ವೇ ಅದಕ್ಕೆ ಫೀಡ್ ಮಾಡಿಕೊಂಡು ತೊಗೊಂಡು ಹೋಗ್ತೀರಾ? ಫೀಡ್ ಮಾಡ್ಕೊಂಡು. ಯಾಕಂದರೆ ಕೆಲವ್ರಿಗೆ ಡೌಟ್ ಇರುತ್ತೆ, ಯಾಕಂದರೆ ಸುಮ್ಮನೆ ಕಳಿಸ್ಬಿಡ್ತಾರೆ, ಅಂದರೆ ಅದು ವಸ್ತು ಅಲ್ವಲ್ಲ, ಅದನ್ನು ಅದಕ್ಕೆ ಅದರದೇ ಆದ ಒಂದು ಕೇರ್ ಟೇಕಿಂಗ್ ಅನ್ನೋದಿರಬೇಕು. ಏನಾದರೂ ಮಿಡಿಲ್ ಏನಾದರೂ ಆಯಿತು ಅಂದರೆ ಆ ಗ್ಯಾರಂಟಿ ನಮ್ಮದು ಇರುತ್ತೆ, ರಿಪ್ಲೇಸ್ಮೆಂಟ್ ಮಾಡ್ಕೊಳ್ತೀವಿ, ವಿತ್ ಗ್ಯಾರಂಟಿ ಕಳಿಸ್ತೀವಿ. ಓಕೆ ಸರ್. ಇದು ಬಂದು ಫುಡ್ಸ್ ಇದೆ, ಸಲ್ಕಟ್ಟ ಟಾಟೈಸ್ ಇದೆ, ಆಮೇಲೆ ಮಜೂರಿ ಇದೆ ಸರ್. ಇದು ಬಂದು ಟಾಟೈಸ್ಗೆ ಫುಡ್ಸ್. ಇದು ಯಾರಿಗಾದ್ರೂ ಫುಡ್ಸ್ ಬೇಕು ಅಂದರೆ ಇದು ಬಂದು ಆ್ಯಕ್ಚುಲಿ ಇದು ಇಂಡಿಯನ್ ನಾಟ್ ಮೇಡ್, ಇದು ಇಂಪೋರ್ಟೆಡ್. ಇದು ಎಲ್ಲ ಅಂಗಡಿಯಲ್ಲಿ ಸಿಗಲ್ಲ ನಿಮಗೆ, ಬರೀ ಯಾರು ಎಕ್ಸಾಟಿಕ್ ಮಾಡ್ತಾರೆ ಅವ್ರ ಹತ್ರನೇ ಸಿಗುತ್ತೆ. ಇದು ಯಾರಾದ್ರೂ ಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಡೆಲಿವರಿ ತೊಗೊಂಡ್ಬೋದು. ಓಕೆ. ಅಂದರೆ ಇದು ಸಪೋಸ್ ನೀವು ಅವ್ರೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಏನಾದರೂ ಕ್ವಾಂಟಿಟಿ ಮಿನಿಮಮ್ ಕ್ವಾಂಟಿಟಿ ಏನಾದರೂ ಇದೆಯಾ? ಇದು ಬಂದು 500 ಗ್ರಾಮ್ಸು, 200 ಗ್ರಾಮ್ಸು, 1 ಕಿಲೋ, 2 ಕಿಲೋ, 3 ಕಿಲೋ ಎಲ್ಲ ಥರ ಇರುತ್ತೆ. ನಿಮಗೆ ಯಾರು ಇಷ್ಟು ಬೇಕಂದ್ರೆ ನಮ್ಗೆ ಆರ್ಡರ್ ಕೊಟ್ಟರೆ ನಾವು ಕಳಿಸ್ತೀವಿ, ಪ್ರೊಸೆಸ್ ಮಾಡಿಕೊಡ್ತೀರಾ? ಸರ್. ಇದು ಒಂದು ಕಾಕ್ಟೈಲ್ಸು. ಇದು ತುಂಬ ಜನ ಕಾಮನ್ ಲವ್ ಬರ್ಡ್ಸ್ ಕಾಕ್ಟೈಲ್ಸ್, ಆಫ್ರಿಕನ್ ಲವ್ ಬರ್ಡ್ಸ್ ಕೇಳ್ತಾರೆ, ಅವ್ರಿಗಿದು. ಇದು ಬಂದು ಕಾಕ್ಟೈಲ್ಸು. ಇದು ಬಂದು ಅಲ್ಲಿ ಎಲ್ಲೋ ಇದೆ, ಗ್ರೀನ್ ಇದೆ, ವೈಟ್ ಇದೆ. ಇದು 3,000 ರೂಪೀಸ್ ಪೇರು. ಇದು ಬಂದು ಕನ್ಯೂರ್ಸ್ ಬಂದು 10,000 ರೂಪೀಸ್ ಪೇರು. ಓಕೆ. ಇಲ್ಲಿ ಬಜ್ರೀಸ್ ಇದೆ. ಬಜ್ಜೀಸ್ ಅಲ್ಲ? ಬಜ್ರೀಸ್ 500 ರೂಪೀಸ್ ಪೇರು. ಇಲ್ಲಿ ನಾರ್ಮಲ್ ಪಿಜನ್ಸ್ ಇದೆ, ಫ್ಯಾನ್ಸಿ ಪಿಜನ್ಸ್, ನಾರ್ಮಲ್ ಪಿಜನ್ಸ್. ಇದು ಯೂಶುವಲಿ ಲಕ್ವಾ ಹೊಡೆದವರಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಮೆಡಿಸಿನ್ಸ್ ತರ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಇದು ಬಂದು ಆಫ್ರಿಕನ್ ಲವ್ ಬರ್ಡ್ಸ್. ಇದು ಆಫ್ರಿಕನ್ ಲವ್ ಬರ್ಡ್ಸ್ನೂ ಸಿಗುತ್ತೆ, 3,000 ರೂಪೀಸ್ ಪೇರು. ನೋಡೋಕ್ಕೆ ಸ್ನೇಹಿತರೆ ಮುಂಗೂಸ್ ಥರನೇ ಇದೆ, ಮುಂಗೂಸಿ ಥರ, ಸ್ವಲ್ಪ ಇಲಿ ಥರ ಇದೆ, ಸ್ವಲ್ಪ ಆಮ್ಸ್ಟರ್ ಥರ ಇದೆ. ಯಾವ ಸರ್ ಇದು ಸ್ಪೀಸೀಸ್? ಸರ್ ಇದು ಬಂದು ಎಕ್ಸಾಟಿಕ್ ಪೆಟ್. ಇದು ಫರೆಟ್ ಅಂತಾರೆ.
ಇದು ಒಂದು ಸ್ಪೀಸೀಸು. ಹಾಂ ಇದು ಬಂದು ತುಂಬಾ ರೇರ್ ಇದು. ಹಾಂ ಯಾರಿಗಾದ್ರೂ ಫ್ಯಾನ್ಸಿಯರ್ಸ್ ಲೈಕ್ ಮಾಡ್ತಾರೆ ತುಂಬಾ ಇದು. ಇದು ಫಾರ್ ಎಕ್ಸ್ ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅವೈಲೇಬಲ್ ಇದೆ. ಹಾರ್ಟ್ ಬೀಟ್ ಸಿಕ್ಕಾಪಟ್ಟೆ ಫಾಸ್ಟ್ ಹೊಡ್ಕೊತಾ ಇದ್ದೀವಿ. ಹೌದು ಬಿಡಬೇಕು ಕೊಟ್ಟಲ್ಲ ನಾನು ಕೆಳಗಡೆ, ಈಗ ಬಿಟ್ರೆ ಕೈಗೆ ಸಿಗಲ್ಲ. ಹೌದು ಫುಲ್ಲಿ ಟೇಮ್ ನೋಡಿ. ಹೌದು ಹಾಂ ಬಿಟ್ಟೆ ಫುಲ್ಲಿ ಟೇಮ್ಡ್. ಓಕೆ, ಏನು ಸರ್ ಪ್ರೈಸ್ ಇದು? ಇದು 40,000 ಸಿಂಗಲ್ ಸರ್. ಇದು ಇದೇನು ಸರ್ ಇದು ಬೇಬಿ ಟರ್ಟಲ್ಸಾ? ಇದು ಬಂದು ಟರ್ಟಲ್ಸ್ ನೋಡಕ್ ನಿಂಜಾ ಟರ್ಟಲ್ಸ್ ಥರ ಇದೆ ಇದು. ಹೌದು, ಇದು ರೆಡ್ ಸ್ಲೈಡರ್. ಹಾಂ ಇದನ್ನು ಎಕ್ಸಾಟಿಕ್ ಟರ್ಟಲ್ಸ್ ಇದೆ. ಓಕೆ, ಇದು ಎಷ್ಟು ವರ್ಷ ಬದುಕುತ್ತೆ? ಯಾಕಂದ್ರೆ ನೋಡೋಣ ತುಂಬ ಚಿಕ್ಕದಲ್ವಾ, ಲೈಫ್ ಸ್ಪ್ಯಾನ್ ಕಡಿಮೆ ಇರಬೇಕು ಅನ್ಸುತ್ತಲ್ಲ ಇದಕ್ಕೆ? ಇಲ್ಲ, ಲೈಫ್ ಸ್ಪ್ಯಾನ್ ಇದು ಮಿನಿಮಮ್ 10 years ಇದ್ದೇ ಇರೋದು. ಓ 10 years ಇರುತ್ತಾ? ಸೂಪರ್. ಇದಕ್ಕೂ ಸೇಮ್ ವೆಜಿಟೇಬಲ್ಸ್ ಥರನೇ ಕೊಡಬೇಕಾ? ಇಲ್ಲ, ಇದಕ್ಕೆ ಪಿಲೆಟ್ಸ್ ಬರುತ್ತೆ. ವಾಮ್ಸು ಪಿಲೆಟ್ಸ್ ಇದುದೇ ಫುಡ್ ಬರುತ್ತೆ. ಓಕೆ, ಫುಡ್. ಏನು ಪ್ರೈಸ್ ಸರ್ ಇದು ಪೇರ್ಗೆ? ಇದು 1500 ಪೇರ್. 1500? ಓಕೆ. ಇದು ಬಂದು ಅದೇ ದೊಡ್ಡ ಸೈಜು. ಯಾರಿಗಾದ್ರೂ ದೊಡ್ಡದು ಬೇಕಂದ್ರೆ ದೊಡ್ಡದು. ನೀರೆಲ್ಲ ಇರುತ್ತಲ್ಲ, ಜಾರುತ್ತೆ ಕೆಳಗಡೆ ಅಲ್ವಾ? ಕೆಳಗಡೆ. ಹಾಂ, ಇದೇನು ಸರ್ ಪೇರ್ ಇದು? ಇದು ಬಂದು 5000 ಪೇರ್. ಏನು ನಿಮ್ಮ ಹೆಸರು? ಹಾಂ, ಕ್ವಾಕ್ ಅಂತ ನಿನ್ನ ಹೆಸರು? ನಿಮ್ಮ ಹೆಸರು ಕ್ವಾಕ್? ಹಾಂ, ಹೌದಾ? ಇಲ್ಲಾಕಿದ್ರೆಲ್ಲ ಸ್ವಿಮ್ ಮಾಡ್ಕೊಂಡಿರೋ ತಾನೆ ಆರಾಮಾಗಿ. ಅಲ್ಲ ಬಂದಡ್ಕೆ ಮಾತಾಡ್ತಿದ್ರಲ್ಲ, ಇದೇನಪ್ಪ ಅಂತ ನೋಡ್ತಾ ಇದ್ದೀನಿ ನಾನು. ಕೇಜಿಂದ ಆಚೆ ಹೋಗ್ಬೇಕಾ? ಹಾಂ, ಕೇಜಿಂದ ಆಚೆ ಹೋಗ್ಬೇಕಾ? ಹೌದಾ? ಬಿಡ್ಸ್ಕೊಂಡು ಹೋಗ್ಲಾ? ಬರ್ತೀರಾ ಕೊಳ್ಳೇಗಾಲಕ್ಕೆ? ನೀ ಬರ್ತೀಯಾ? ನೀ ಬರ್ತೀಯಾ? ಸರ್ ಬನ್ನಿ ಹೋಣ. ಬರ್ತೀರಾ? ಬನ್ನಿ ಹೋಣ, ಬನ್ನಿ. ಸ್ನೇಹಿತರೆ, ಈಗ ನೋಡಿದ್ರಲ್ಲ ನೀವು, ಸಾಕಷ್ಟು ಬರ್ಡ್ಸು ಮತ್ತು ಸಾಕಷ್ಟು ಆ್ಯನಿಮಲ್ಸ್ ಎಲ್ಲ ನೋಡಿದ್ದೀವಿ. ಸೊ ಎಲ್ಲ ಪೆಟ್ಸು ತುಂಬ ಚೆನ್ನಾಗಿ, ನನಗಂತೂ ಮನಸ್ಸಿಗೆ ತುಂಬ ಹಿಡಿಸ್ತು. ಸರ್, ಇಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇನ್ನೂ ಸಾಕಷ್ಟು ಒಂದು ಪೆಟ್ಸ್ನ ಕ್ಯಾಪ್ಚರ್ ಮಾಡಿಲ್ಲ, ಮಿಸ್ ಆಗಿದೆ. ಸೊ ಯಾವ್ದು ಮಿಸ್ ಆಗಿರ್ಬೋದು ಸರ್? ನಾನು ನೋಡುವಂಗೆ ಕ್ಯಾಟ್ಸ್ ಮಿಸ್ ಆಗಿದೆ ಅಂತ ಗೊತ್ತಿದೆ. ತುಂಬಾ ಮಿಸ್ ಆಗಿದೆ. ಕ್ಯಾಟ್ಸ್ ಇಲ್ಲ, ಡಾಗ್ಸ್ ಇಲ್ಲ, ಅನಿಮಲ್ಸ್ ಇಲ್ಲ, ಆಸ್ಟ್ರಿಚ್ ಇಲ್ಲ, ರಿಮೋಟ್ ಇಲ್ಲ, ಆಮೇಲೆ ಬೆಂಗಲ್ ಕ್ಯಾಟ್ಸ್ ಇಲ್ಲ. ತುಂಬಾ ವೆರೈಟೀಸ್ ಮಿಸ್ ಆಗಿದೆ. ಅದಕ್ಕೆ ಯಾರಿಗಾದ್ರೂ ಏನಾದ್ರು ಬೇಕಂದ್ರೆ ನಮ್ಗೆ ಕಾಲ್ ಮಾಡಿ, ನಾನು ನಿಮಗೆ ಕೊಡ್ತೀನಿ. ಇವಾಗ ಸದ್ಯಕ್ಕೆ ಸ್ಟಾಕ್ ಇಲ್ಲ, ಎಲ್ಲ ಸೋಲ್ಡ್ ಔಟ್ ಆಗಿದೆ. ಬರುತ್ತೆ ಇವಾಗ 2 days ಹೊಸ ಸ್ಟಾಕ್ ಬರುತ್ತೆ. ನೆಕ್ಸ್ಟ್ ವಿಡಿಯೋಲ್ಲಿ ಅಪ್ಲೋಡ್ ಮಾಡೋಣ. ಸ್ನೇಹಿತರೆ, ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ ನಿಮಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಸ್ಟಾಕ್ ಏನಾದರೂ ಹೊಸದಾಗಿ ಅಪ್ಡೇಟ್ ಆದರೆ ದಯವಿಟ್ಟು ನಮ್ಮನ್ನ ಕಾಲ್ ಮಾಡಿ, ನಾವು ಬಂದು ಒಂದು ವಿಡಿಯೋ ಮಾಡ್ಕೊಡ್ತೀವಿ ತಮಗೆ. ಸೊ ಎಲ್ಲರಿಗೂ ಈ ವಿಡಿಯೋ ನೋಡ್ತಿರೋರಿಗೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಸರ್ ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್.